ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ತಲೆ ಮೇಲೆ ಕಲ್ಲು ಚಪ್ಪಡಿಯನ್ನು ಹಾಕೊಳ್ಳೋದು ಅಂದ್ರೆ ಇದೇ ಇರಬೇಕು. ಪ್ರವಾಸಿಗರಿಂದ ಆದಾಯ ಗಳಿಸ್ತಾ ಇದ್ದ ಕಾಶ್ಮೀರದಲ್ಲಿ ಈಗ ಪ್ರವಾಸೋದ್ಯಮ ಅಕ್ಷರಶಃ ಬಂದಾಗಿದೆ. ಅಲ್ಲಿನ ಸಾಕಷ್ಟು ಪ್ರವಾಸಿ ತಾಣಗಳು ಬಣಗುಡ್ತಾ ಇವೆ. ಭಾರತದ ಕೆಲವು ಸೆಲೆಬ್ರಿಟಿಗಳು ಕಾಶ್ಮೀರ ನಮ್ಮದು, ನಾವು ಅಲ್ಲಿಗೆ ಹೋಗಲೇಬೇಕು, ಇಲ್ಲದಿದ್ರೆ ಭಯೋತ್ಪಾದಕರಿಗೆ ಹೆದರಿ ಕೂರುವಂತಾಗತ್ತೆ, ಹೀಗಾಗಿ ಕಾಶ್ಮೀರಕ್ಕೆ ಬನ್ನಿ ಅನ್ನೋ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಕಾಶ್ಮೀರಕ್ಕೆ ಬರೋದಕ್ಕೆ ಜನ ಹೆದರ್ತಾ ಇದ್ದಾರೆ. ಇಲ್ಲಿ ಬೇರೆ ಎಲ್ಲ ವಿಷಯಗಳಿಗಿಂತಲೂ ಹೆಚ್ಚಾಗಿ ಜನರಿಗೆ ಪ್ರಾಣ ಮುಖ್ಯ ಆಗ್ತಾ ಇದೆ. ಹೀಗಾಗಿ ಕಾಶ್ಮೀರದ ಪ್ರವಾಸೋದ್ಯಮದ ಮೇಲೆ ಭಾರಿ ಹೊಡೆತ ಬೀಳ್ತಾ ಇದೆ. ಈಗಾಗಲೇ ಕಾಶ್ಮೀರಕ್ಕೆ ಆಗಿರುವ ಗಾಯಕ್ಕೆ ಮುಲಾಮು ಹಚ್ಚೋದಕ್ಕೆ ಕೆಲವರು ಪ್ರಯತ್ನ ಮಾಡ್ತಾ ಇದ್ರೆ, ಕೇಂದ್ರ ಸರ್ಕಾರ ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳನ್ನು ಮುಚ್ಚೋದ್ರ ಮೂಲಕ ಆ ಗಾಯದ ಮೇಲೆ ಬರೆ ಎಳಿತಾ ಇದೆ. ಮತ್ತೊಂದು ಕಡೆ ಪ್ರವಾಸಿಗರಿಂದಲೇ ಬದುಕನ್ನ ಕಟ್ಟಿಕೊಂಡಿರುವ ಜನ ಪ್ರವಾಸಿಯೊಬ್ಬನ ಸಾವನ್ನ ಬಯಸಿರುವ ವಿಡಿಯೋ ಬಹಿರಂಗ ಆಗಿದೆ. ಹೀಗಾಗಿ ಕಾಶ್ಮೀರದ ಪ್ರವಾಸ ಅಂದ್ರೆ ಜನ ಬೆಚ್ಚಿ ಬೀಳುವಂತಾಗಿದೆ. ಹಾಗಾದ್ರೆ ಕಾಶ್ಮೀರದ ಈಗಿನ ಪರಿಸ್ಥಿತಿ ಏನು? ಸರ್ಕಾರ ಯಾವೆಲ್ಲ ಜಾಗಗಳನ್ನ ನಿಷೇಧಿಸಿದೆ? ಅಲ್ಲಿದ್ದ ಪ್ರವಾಸಿಗರನ್ನ ಆ ಟೂರ್ ಗೈಡ್ ಭಯೋತ್ಪಾದಕರ ಕಪಿಮುಷ್ಟಿಗೆ ನೂಕಿದ್ದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪ್ರವಾಸಿಗರ ಸ್ವರ್ಗದಲ್ಲಿ ಈಗ ಸ್ಮಶಾನ ಮೌನ. ಎಲ್ಲೋ ಬೆರಳೆಣಿಕೆಯಷ್ಟು ಪ್ರವಾಸಿಗರು ಮಾತ್ರ ಕಾಶ್ಮೀರದಲ್ಲಿ ಅಡ್ಡಾಡ್ತಾ ಇದ್ದಾರೆ. ಸುಮಾರು 13 ಲಕ್ಷದಷ್ಟು ಪ್ರವಾಸಿಗರು ತಮ್ಮ ಪ್ರವಾಸವನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಕಾಶ್ಮೀರದ ಪ್ರಮುಖ ಪ್ರವಾಸಿ ಕೇಂದ್ರಗಳಲ್ಲಿ ಜನ ಇಲ್ಲ. ಇಂತಹ ಹೊತ್ತಲ್ಲೇ ಅಲ್ಲಿನ 48ಕ್ಕೂ ಹೆಚ್ಚು ಪ್ರವಾಸಿ ಸ್ಥಳಗಳನ್ನ, ರೆಸಾರ್ಟ್ಗಳನ್ನ ಸರ್ಕಾರ ಬಂದ್ ಮಾಡಿಸಿದೆ. ಆ ಪಟ್ಟಿಯಲ್ಲಿ ಯೋಸ್ಮಾರ್ಗ್, ಟೋಸಿ ಮೈದಾನ್, ದೂದ್ ಪತ್ರಿ, ಬಂಗೂಸ್ ವ್ಯಾಲಿ, ಸಿಂತಾನ್ ಟಾಪ್, ಮಾರ್ಗನ್ ಟಾಪ್, ಎಕೋ ಪಾರ್ಕ್, ಜಾಮಿಯಾ ಮಸೀದಿ, ಸನ್ ಟೆಂಪಲ್ ಹೀಗೆ ಸಾಕಷ್ಟು ಸ್ಥಳಗಳಿಗೆ ಜನರನ್ನ ನಿಷೇಧಿಸಿರುವ ಸರ್ಕಾರ ಅಲ್ಲಿನ ಕೆಲವು ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳ ಮೇಲೆ ಕೂಡ ಇದೇ ಕ್ರಮವನ್ನು ಕೈಗೊಂಡಿದೆ. ಜಮ್ಮು ಕಾಶ್ಮೀರದ ಚೆರಿ ಟ್ರೀ ರೆಸಾರ್ಟ್, ನಾರ್ತ್ ಕ್ಲಿಫ್ ಕೆಫೆ, ಫಾರೆಸ್ಟ್ ಹಿಲ್ ಕಾಟೇಜ್, ಎಕೋ ವಿಲೇಜ್ ರೆಸಾರ್ಟ್, ಐವರಿ ಹೋಟೆಲ್ ಸೇರಿದ ಹಾಗೆ ಸಾಕಷ್ಟು ಹೋಟೆಲ್ಗಳಿಗೆ ನಿಷೇಧವನ್ನ ಹೇರಿದೆ. ಹೀಗಾಗಿ ಅಲ್ಲಿನ ಒಟ್ಟು 87 ಟೂರಿಸ್ಟ್ ಸ್ಪಾಟ್ಗಳಲ್ಲಿ 48 ಸ್ಪಾಟ್ಗಳನ್ನ ಸರ್ಕಾರ ಜನರು ಓಡಾಡದ ಹಾಗೆ ನಿಷೇಧ ಮಾಡಿದೆ. ಇಲ್ಲಿ ಸರ್ಕಾರ ಈ ಕ್ರಮವನ್ನು ಕೈಗೊಳ್ತಾ ಇರೋದು ಕಾಶ್ಮೀರದ ಜನರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಏನಲ್ಲ, ಬದಲಾಗಿ ಈ ಪ್ರದೇಶದಲ್ಲಿ ಭಯೋತ್ಪಾದಕರು ಇದ್ದಾರಾ ಅನ್ನೋದನ್ನ ಚೆಕ್ ಮಾಡಲಾಗ್ತಾ ಇದೆ. ಈ ಎಲ್ಲಾ ಪ್ರದೇಶಗಳನ್ನ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಈ ಸರ್ಚ್ ಆಪರೇಷನ್ ಮುಗಿದ ನಂತರ ಈ ಪ್ರದೇಶಗಳು ಪ್ರವಾಸಿಗರಿಗೆ ಮುಕ್ತ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಸಾಮಾನ್ಯವಾಗಿ ಏಪ್ರಿಲ್ ಮುಗಿದ ನಂತರವಷ್ಟೇ ಪಹಲ್ಗಾಮ್ನ ಬೈಸರಾನ್ ವ್ಯಾಲಿಗೆ ಜನರನ್ನ ಬಿಡೋದು. ಅಲ್ಲಿ ಅಮರನಾಥ ಯಾತ್ರೆ ಆರಂಭವಾದ ನಂತರ ಸಾಕಷ್ಟು ಜನ ಬೈಸರಾನ್ ವ್ಯಾಲಿಯಲ್ಲಿ ವಿಶ್ರಾಂತಿ ಪಡೆದು ಅಲ್ಲಿಂದ ಮುಂದುವರಿತಾರೆ. ಅಷ್ಟೊತ್ತಿಗೆ ಭಾರತೀಯ ಸೇನೆ ಅಲ್ಲಿಗೆ ಹೋಗಿ ಅಲ್ಲಿನ ಕಾಡುಗಳಲ್ಲಿ ಯಾರಾದರೂ ಭಯೋತ್ಪಾದಕರಿದ್ದಾರಾ ಅನ್ನೋದನ್ನ ಪರೀಕ್ಷೆ ಮಾಡಿ ಅಲ್ಲಿನ ಭದ್ರತೆಯನ್ನು ಹೆಚ್ಚು ಮಾಡುತ್ತೆ. ಆದರೆ ಈ ಬಾರಿ ಅಲ್ಲಿನ ಟೂರಿಸ್ಟ್ ಆಪರೇಟರ್ಗಳು ಸರ್ಕಾರ ಆ ಜಾಗವನ್ನ ಜನರಿಗೆ ಮುಕ್ತ ಅಂತ ಹೇಳುವುದಕ್ಕೂ ಮುನ್ನವೇ ಪ್ರವಾಸಿಗರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಹೀಗಾಗಿ ಅಲ್ಲಿ ಅನಾಹುತ ನಡೆದಿದೆ. ಇನ್ನು ಮುಂದೆ ಅಂತಹ ಅನಾಹುತಗಳು ಆಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಾದ ಅನಿವಾರ್ಯತೆ ಸರ್ಕಾರಕ್ಕಿದೆ. ಹೀಗಾಗಿ ಈ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಗೆಳೆಯರೆ, ಏಪ್ರಿಲ್ 22ರ ಘಟನೆ ನಂತರ ಕಾಶ್ಮೀರದಿಂದ ಹೊರ ಹೋಗುವವರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಆದ್ರೆ ಅಲ್ಲಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ವಿಮಾನ ಪ್ರಯಾಣ ದುಬಾರಿ ಆಗ್ತಾ ಇದೆ. ಹೀಗಾಗಿ ಕೆಲವರು ಹೆಂಗೂ ಬಂದಿದ್ದೀವಿ, ಇನ್ನೊಂದಷ್ಟು ದಿನ ಇಲ್ಲೇ ಇದ್ದು ಹೋಗೋಣ ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ. ಅಂತಹ ಪ್ರವಾಸಿಗರು ಪಹಲ್ಗಾಮ್ನ ಬೇರೆ ಬೇರೆ ಕಡೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹೊರತು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಅಲ್ಲಿಗೆ ಭೇಟಿ ಕೊಡ್ತಾ ಇಲ್ಲ. ಇನ್ನು ವಿದೇಶಗಳಿಂದ ಕಾಶ್ಮೀರವನ್ನು ನೋಡೋಕೆ ಬರ್ತಾ ಇದ್ದ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ. ಸದ್ಯಕ್ಕೆ ಕಾಶ್ಮೀರ ಸೇಫ್ ಅಲ್ಲ ಅನ್ನೋ ಭಾವನೆ ಬೇರೆ ಬೇರೆ ದೇಶಗಳಿಗೂ ಕೂಡ ಬಂದಿದೆ. ಹೀಗಾಗಿ ಕೆಲ ದೇಶಗಳು ತಮ್ಮ ಜನರನ್ನ ಕಾಶ್ಮೀರಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವೆ. ಇನ್ನು ಪಹಲ್ಗಾಮ್ ದಾಳಿಯ ಬಗ್ಗೆ NIA ತನಿಖೆಯನ್ನ ಮಾಡ್ತಾ ಇದೆ. ಈ ತನಿಖೆಯಲ್ಲಿ ಆಘಾತಕಾರಿ ವಿಷಯವೊಂದು ಬೆಳಕಿಗೆ ಬಂದಿದೆ. ಅಹಮದಾಬಾದ್ನ ಪ್ರವಾಸಿಗರೊಬ್ಬರು ಮಾಡಿದ ವಿಡಿಯೋದಲ್ಲಿ ಅದು ಸೇವ್ ಆಗಿದೆ. ಮಧ್ಯಾಹ್ನ 1 ಗಂಟೆ 20 ನಿಮಿಷದ ಹೊತ್ತಿಗೆ ಸ್ಕೈ ರೋಪ್ನ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವ ಸಂದರ್ಭದಲ್ಲಿ ಆ ಪ್ರವಾಸಿಗ ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ. ಗೆಳೆಯರೆ, ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ಫೈರಿಂಗ್ ಕೂಡ ನಡೆಯುತ್ತೆ. ಆ ಫೈರಿಂಗ್ನ ಶಬ್ದವನ್ನು ಕೇಳಿದ ಸ್ಕೈ ರೋಪ್ ಆಪರೇಟರ್ 3 ಬಾರಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾನೆ.
ಹೀಗೆ ಅವನು ಹೇಳಿದ ಸಂದರ್ಭದಲ್ಲಿ ಆ ಪ್ರವಾಸಿಗ ಇನ್ನೂ ಕೂಡ ತನ್ನ ಸ್ಕೈ ರೋಪ್ ಜರ್ನಿಯನ್ನ ಆರಂಭಿಸಿರುವುದಿಲ್ಲ. ಅಲ್ಲಿ ಆ ಗೈಡ್ ಪ್ರವಾಸಿಗನನ್ನ ಅಲ್ಲೇ ತಡೆದು ಅವನನ್ನು ಉಳಿಸುವ ಎಲ್ಲಾ ಸಾಧ್ಯತೆಗಳು ಇರುತ್ತವೆ, ಆದರೆ ಆ ಕೆಲಸವನ್ನ ಆ ಗೈಡ್ ಮಾಡೋದಿಲ್ಲ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಹೀಗಾಗಿನೇ NIA ಆ ಸ್ಕೈ ರೋಪ್ ಗೈಡ್ ಅನ್ನ ಈಗ ವಿಚಾರಣೆಗೂ ಕೂಡ ಕರೆದಿದೆ. ಒಂದು ವೇಳೆ ಅವನಿಂದ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ಕಿದ್ದೆ ಆದ್ರೆ ಈ ಪ್ರಕರಣದಲ್ಲಿ ಒಂದಷ್ಟು ಮಾಹಿತಿ NIAಗೆ ಸಿಕ್ಕಿದಂತಾಗುತ್ತೆ. ಇನ್ನು ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಸೇನೆಯ ಸರ್ಚ್ ಆಪರೇಷನ್ ಭರ್ಜರಿಯಾಗಿ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಉಗ್ರರ ಮನೆಗಳನ್ನ ಕೆಡವಿರುವ ಸೇನೆ ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿದೆ. ಯಾರು ತಲೆಮರೆಸಿಕೊಂಡಿದ್ದಾರೋ ಅಂತವರ ಮನೆಗಳ ಮೇಲೆ ಕಣ್ಣಿಡಲಾಗಿದೆ. ಒಂದು ವೇಳೆ ಏಪ್ರಿಲ್ 22ರ ಕೃತ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಕನ್ಫರ್ಮ್ ಆದ್ರೆ ಅಂತವರ ಮನೆಗಳನ್ನ ಉಡಿಸ್ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಕಾಶ್ಮೀರದಲ್ಲಿ ಸೇನೆಯ ಕಾರ್ಯವೈಖರಿ ಬದಲಾಗಿದ್ದು ಸರ್ಕಾರ ಸದ್ಯಕ್ಕೆ ಯಾವುದೇ ಇಂಟರ್ಫಿಯರೆನ್ಸ್ ಮಾಡದೇ ಇರೋದ್ರಿಂದ ಅಲ್ಲಿ ಸರ್ಚ್ ಆಪರೇಷನ್ ಸಖತ್ತಾಗಿ ನಡೀತಾ ಇದೆ. ಇನ್ನು ಕೆಲವು ಕಡೆಗಳಲ್ಲಿ ಪಹಲ್ಗಾಮ್ ದಾಳಿಯ ರೂವಾರಿಗಳು ಅವಿತು ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ನಡೀತಿರುವ ಸರ್ಚ್ ಆಪರೇಷನ್ ಸಂದರ್ಭದಲ್ಲಿ ಉಗ್ರರು ಮತ್ತು ಸೇನಾಪಡೆಯ ನಡುವೆ ಕೂಡ ಗುಂಡಿನ ಚಕಮಕಿ ನಡೆದಿದೆ. ಇನ್ನು ಪಾಕಿಸ್ತಾನ ಕೂಡ LOCಯ ಉದ್ದಕ್ಕೂ ಗುಂಡಿನ ಚಕಮಕಿಯನ್ನ ಮಾಡ್ತಾ ಇದೆ. ಎಲ್ಲಿ ಭಯೋತ್ಪಾದಕರು ಸೇನೆಯ ಕೈಗೆ ಸಿಕ್ಕಿ ಬಿಡ್ತಾರೋ, ಎಲ್ಲಿ ತಮ್ಮ ಬಂಡವಾಳ ಬಯಲಾಗುತ್ತೋ ಅನ್ನೋ ಕಾರಣದಿಂದ ಪಾಕ್ ಸೇನೆ ಈ ರೀತಿಯ ಕಿರಿಕನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪಾಕ್ ಸೇನೆಯ ಕಿರಿಕ್ಗೆ ಭಾರತೀಯ ಸೈನಿಕರು ಕೂಡ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ಭಾರತದಲ್ಲಿರುವ ಪಾಕಿಗಳು ಹೊರ ಹೋಗೋದಕ್ಕೆ ಇವತ್ತು ಡೆಡ್ ಲೈನ್. ಮೆಡಿಕಲ್ ವೀಸಾ ಇಟ್ಕೊಂಡವರು ಕೂಡ ಇಂದು ರಾತ್ರಿ 12 ಗಂಟೆ ಒಳಗಡೆ ಭಾರತವನ್ನ ಬಿಟ್ಟು ಪಾಕ್ಗೆ ತೆರಳಬೇಕಾಗಿದೆ. ಹೀಗೆ ಅಳಿದುಳಿದ ಪಾಕಿ ಪ್ರಜೆಗಳನ್ನ ವಾಪಸ್ ಕಳುಹಿಸೋ ನಿಟ್ಟಿನಲ್ಲಿ ಭಾರತದ ಸ್ಥಳೀಯ ಆಡಳಿತ ಕೂಡ ಅವರನ್ನ ಹುಡುಕುವ ಕೆಲಸವನ್ನ ಮಾಡಿದೆ. ಮಧ್ಯಪ್ರದೇಶದಲ್ಲಿ 9 ಮಂದಿ ಮಕ್ಕಳು ಭಾರತದ ತಾಯಂದಿರನ್ನ ಹಾಗೂ ಪಾಕಿಸ್ತಾನದ ತಂದೆಯರನ್ನ ಹೊಂದಿರುವ ವಿಷಯ ಹೊರಬಿದ್ದಿದೆ. ಹಾಗೇನೆ ತುಮಕೂರು ಸೇರಿದ ಹಾಗೆ ಸಾಕಷ್ಟು ಭಾಗಗಳಲ್ಲಿ ಪಾಕ್ ಪ್ರಜೆಗಳಿಗೆ ಆಧಾರ್ ಕಾರ್ಡ್ಗಳು ಕೂಡ ಸಿಕ್ಕಿವೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಹೀಗಾಗಿ ದೇಶದಾದ್ಯಂತ ಅವರನ್ನ ಗುರುತಿಸಿ ಹೊರ ಹಾಕುವ ಕೆಲಸವನ್ನ ಮಾಡಲಾಗ್ತಿದೆ. ಒಂದು ವೇಳೆ ಇವತ್ತು ಕೂಡ ಆ ಪ್ರಜೆಗಳು ಹೊರ ಹೋಗದೇ ಇದ್ರೆ ಅಂತಹವರನ್ನ ಜೈಲಿಗೆಟ್ಟುವ ಸಾಧ್ಯತೆ ಕೂಡ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿರುವ ಪಾಕ್ ಮಹಿಳೆಯರು ತಮ್ಮನ್ನ ಯಾವುದೇ ಕಾರಣಕ್ಕೂ ಪಾಕ್ಗೆ ಕಳುಹಿಸಬೇಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಉಗ್ರ ಚಟುವಟಿಕೆಗಳಲ್ಲಿ ಇದ್ದವರನ್ನ, ಪ್ರತ್ಯೇಕತಾವಾದಿಗಳನ್ನೇ ಮದುವೆ ಆದವರು ಈ ರೀತಿ ಹೇಳ್ತಾ ಇರೋದು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ತಾವು ಕಾಶ್ಮೀರದಲ್ಲಿದ್ದು ಈಗ ಮಕ್ಕಳನ್ನ, ಗಂಡನನ್ನ, ಮನೆಯನ್ನ ಬಿಟ್ಟು ಅಲ್ಲಿಗೆ ಹೋಗಬೇಕು, ಇದು ನಮ್ಮಿಂದ ಸಾಧ್ಯ ಇಲ್ಲ, ದಯವಿಟ್ಟು ನಮ್ಮನ್ನ ಇಲ್ಲೇ ಉಳಿಸಿಕೊಳ್ಳಿ ಅಥವಾ ನಮ್ಮನ್ನ ಕೊಂದು ಬಿಡಿ ಅಂತ ಜಮ್ಮು ಕಾಶ್ಮೀರದ ಗವರ್ನರ್ ಮನೋಜ್ ಸಿನ್ಹಾಗೆ ಅವರು ಮನವಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ಆದೇಶ, ಹೀಗಾಗಿ ಅಲ್ಲಿನ ಪೊಲೀಸರು ಕೂಡ ಅದನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಗೆಳೆಯರೆ, 1989ರಲ್ಲಿ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಶುರುವಾದ ನಂತರ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಶ್ಮೀರಕ್ಕೆ ಹೊಡೆತ ಬಿದ್ದಿರೋದು. ಈ ಹಿಂದೆ ಕಾಶ್ಮೀರ ಪಂಡಿತರನ್ನ ಓಡಿಸಿದ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ಜನ ಹೋಗ್ತಾ ಇರಲಿಲ್ಲ. ಆದ್ರೆ ಆ ನಂತರ ಕಾಶ್ಮೀರ ಸುಧಾರಿಸಿತ್ತು. ಅಲ್ಲಿ ಪ್ರವಾಸಿಗರನ್ನ ದೇವರ ಹಾಗೆ ನೋಡ್ಕೊಳ್ಳಾಗ್ತಾ ಇತ್ತು. ಯಾಕೆ ಅಂದ್ರೆ ಪ್ರವಾಸಿಗರು ಬಂದ್ರಷ್ಟೇ ಕಾಶ್ಮೀರಿಗಳಿಗೆ ಒಂದಷ್ಟು ಆದಾಯ ಬರ್ತಾ ಇತ್ತು. ಹೀಗಾಗಿ ಅಲ್ಲಿ ಪ್ರವಾಸಿಗರ ಮೇಲೆ ಯಾವುದೇ ದಾಳಿಗಳಾಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಅದನ್ನು ಕೂಡ ಮಾಡಲಾಗಿದೆ. ಸೊ ಕಾಶ್ಮೀರದ ಆರ್ಥಿಕತೆಯ ಮೂಲ ಬೇರಿಗೆ ಈಗ ಪೆಟ್ಟು ಬೀಳ್ತಾ ಇದೆ. ಇದು ಗೆಳೆಯರೆ ಕಾಶ್ಮೀರದ ಇಂದಿನ ಪರಿಸ್ಥಿತಿಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.